ಹೇಳ್ತಿ ಬಿಡ ಕಪ್ಸು ಮಾಡ ಆ ಸಮಸ್ಯೆನೇ ಬೇಡ. ಹಾಂ ಹಾಂ ಹ್ಞೂ ಮತ್ತೇನು ಹೇಳ್ಬೇಕು? ಹಾಂ ಮೆಣಸಿಗೆ ಲಾಸ್ ಕೊಡ್ತಾರ ಅವ್ರು? ಹಾಂ 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 ದುಡ್ಡು ಕೂಲಿ ಇಲ್ಲ ನಮ್ಗನ ಈಗ. ಹಾಂ 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 ಮತ್ತೆ ಕುಂತಿ ನೋಡಿ ನೀರು ಕಟ್ಟಿಕಂತ. ಹಾಂ 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 ದಿವಸ 300 ರೂಪಾಯಿ ಪೇಮೆಂಟ್ ಯಾರು ಕೂಲಿ ಕೊಡ್ತಾರಲ್ಲ ಅವರು. ನಮ್ದು ಏನೈತಪ್ಪ ಹೊಲ್ದ ನೀರು ಕಟ್ಟೋದು ದುಡಿಯೋದು ಗೊಬ್ಬರ ಎಣ್ಣೆ ಹಾಕೋದು ಅವ್ರಿಗೆ ಕೊಟ್ಟು ಬಂದುಬಿಡೋದು. ಹೌದಲ್ಲ? ಮತ್ತೇನಿದು ಕೆಲಸ ಇರೋದು? ಅವು ಕಾಯ ಓಸು ಮಚ್ಚಿ ಬಿದ್ದೋಗ್ಯವು. ಹಾಂ ಇಳುವರಿ ಇಲ್ಲ, ರೇಟ್ ಇಲ್ಲ ಅಂದಾಗ ಏನು ಮಾಡ್ತೀನಿ ನೀನು? ಹ್ಞೂ ಅಂದ್ರೆ ಏನು ಹೇಳ ನಿನಗೆ? ಎಲ್ಲ ಲಾಸ್. ಕೂಲಿಯಾಳಿಗೆ 300-400 ರೂಪಾಯಿ ಕೂಲಿ ಕೇಳ್ತಾರೆ. ಅವ್ರಿಗೆ ಊಟ ಕೊಡ್ಬೇಕು, ನಾಷ್ಟ ಕೊಡ್ಬೇಕು, ಅಷ್ಟು ಮಾಡ್ಬೇಕಲ್ಪ. ಮತ್ತು ಗಾಡಿ ತರ್ಬೇಕು, ಅವ್ರಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಅವ್ರು 2 ತಾಸು ಕೆಲಸ ಮಾಡ್ತಾರೆ ಅವರು, ಹೆಚ್ಚಿಗೇನಿಲ್ಲ ಅಂದಾಗ ಹೆಂಗೆ ನಮ್ಗೆ ಗಿಡ ತಿಳಿಗಿದೆ? ಹಾಂ ಏನು ಎಲ್ಲ ಲಾಸ್. ಭಾಳ ತೊಗರಿ ಮಾಡಿದ್ವಿ, ತೊಗರಿ ಮಳೆ ಐತಿ ಅಂದ್ರೆ ಹಾಳಾಗಿ ಬಿಡಿದ್ವಿ. ತೊಗರಿ ಲಾಸ್ ಆಯಿತು. ಕೋದ್ ಹಾಕಿದ್ವಿ, ಮಳೆ ಐತಿ ಅಂತ 2 ಸಲ ಲಾಸ್ ಆಯ್ತು. ತಳಗ ಹಾಕಿದ್ವಿ, ಮತ್ತು ಮ್ಯಾಗಿಟ್ಟಿವಿ. ಮ್ಯಾಗಿಟ್ಟು ಮತ್ತೆ 15-8 ದಿನ ಬಿಟ್ಟು ರಾಶಿ ಮಾಡಿದ್ವಿ. ಹತ್ತಿ ಹಾಕಿ ಮತ್ತೆ ಹೊತ್ತು ಅವರಿಗೆ ಆಳಿಗೆ ಡಬಲ್ ಪಗಾರ ಕೊಟ್ಟು ಏನಪ್ಪ. ಮತ್ತು ಗಂಡಾಳು ಮತ್ತು ಮಿಷನ್ ಹಾಕಕ್ಕೆ ಅವ್ರಿಗೆ 400 ರೂಪಾಯಿ ಕೂಲಿ, ಪೆಟ್ರೋಲ್, ಊಟ ಎಲ್ಲ ಕೊಟ್ಟಿವಿ. ಮತ್ತು ಏನಿದೆ ಅದು ಏನು ಲಾಭ? 2 ದಿನ ರಾಶಿ ಮಾಡಿದ್ವಿ, ಒಂದು 50,000 ರೂಪಾಯಿ ಖರ್ಚು ಬಂತು ಅಷ್ಟು ಕಲ್ತು. ಅದಾಗದ 2-3 ಲಕ್ಷ ರೂಪಾಯಿ ತೊಗರಿ ಹಾಕಲ್ಲವು. ಮತ್ತೇನು ಗಿಡುತ್ತದೆ? ಒಂದು ಲೀಸ್ ಕಟ್ಬೇಕು. ಒಟ್ಟು ಈ ವರ್ಷ 2 ವರ್ಷ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ಟದೆ. ಹಾಂ ಒಟ್ಟು ಈ ವರ್ಷಕ್ಕೆ ಈ ಸರ್ಕಾರ ಬಂದಾಗ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ಟು. ಹಾಂ ಲೀಸ್ ಒಂದು ಕಟ್ಬೇಕು. ಒಟ್ಟು ಇವ್ನು ಬಂದು ಕುಂದ್ರಬಾರ್ದಾಗಿತ್ತು. ಹಾಂ ಇವ್ನು ಬಂದು ಕುಂತ ಎಲ್ಲ ಲಾಸ್ ಆಗಿಬಿಟ್ಟು. ಲಾಸ್ ಏನೇನಿಲ್ಲ ನೋಡಿ. ಒಟ್ಟು ಏನೇನಿಲ್ಲ ರೈತರ ಮಾಡಿ ಏನಾರ ಬಿಡಿ ಹಿಂಗೈತೆ ನೋಡಿ ಬಾಳೆ. ಹಾಂ ದುಡ್ಡು ಕೂಲಿ ಇಲ್ಲ ಅಂದ್ರೆ ಎಲ್ಲಿ ದುಡಿಯೋಕೆ 300 ರೂಪಾಯಿ ಕೂಲಿ ಕೊಡ್ತಾರೆ. ಆರಾಮ್ ಜೀವನ ಇರ್ತಿಲ್ಲ ಅವ್ರದ್ದು. ಎಣ್ಣೆ ಗೊಬ್ಬರ ಎಷ್ಟು ಹೊಡೆದ್ರಿ? ಎಣ್ಣೆ ಗೊಬ್ಬರ ಲೆಕ್ಕೆಲ್ಲ ಹೊಡೆದು ಅಪ್ಪ ಇದಕ್ಕೊಂದು 20 ಎಣ್ಣೆ ಮೆಣಸಿಗೆ ಗಿಡಕ್ಕೆ 20 ಎಣ್ಣೆ 6 ಗೊಬ್ಬರ ಅದಕ್ಕೆ. ಮತ್ತು ಏನಿಲ್ಲ ಕುಂತಿ ನೋಡಿ ಈಗ ರೋಗ ಬಂದಾಗ ಮೆಣಸಿ ಇಡಂಗೆ ರೋಗ ಅದು ನೋಡಿದ್ರೆ 10-12 ಸಾವಿರ ಮಾರ್ತೀವಿ ರೇಟ್. ಹುಳ ಜಯಂತಿ ಕುರ್ಚಿ ಕುಂತ ಮೇಲೆ ಹುಳ ಎತ್ಬಿಟ್ಟು ಜಾಸ್ತಿ ಭಯಂಕರ ಮಚ್ಚ ಕುಂತಾವ ಕಾಯಿ ನೋಡಿ ಎಷ್ಟು ಬುಡ್ಕು ಕೆಟ್ಟದ್ದು ಕಾಯಿ. ಬುಡ್ಕೆ ಆ ನಮ್ಮನೆ ಕೆಟ್ಟದ್ದು ಕಾಯಿ ನೋಡಿದಿಲ್ಲ ಅದು ಆ ನಮ್ಮನೆ ಆಗ್ಯಾವು. ಇದು ಹುಳ ಜಯಂತಿ ಸರ್ಕಾರ ಹೊಡೆದಾಗಿತ್ತು. ಹಾಂ ಹುಳ ಜಯಂತಿ ಸರ್ಕಾರ ಬೆಳೆ ಜಯಂತಿಗೆ ಹೆಂಗೆ ಹುಳ ಎತ್ಬಿಟ್ಟು ಹಂಗೆಲ್ಲ ಸಿಕ್ಕಾಪಟ್ಟೆ ಕಾಯಿ ಕಾಯಿ ಎಲ್ಲ ಮೇಲೆ ಚಂಡೆಲ್ಲ ಹೋಗ್ಬಿಡೋದು. ಕಾಯಿ ಜಗ್ಗರದ ವರ್ಷ ಕೊನಿ ಈ ವರ್ಷ ಏನಿಲ್ಲ ಎಲ್ಲ ಲಾಸ್ ಆಗಿಬಿಡೋದು ನೋಡಿ. ಈಗ ಮತ್ತೆ ಲಾಸ್ ಆದತಿ ಮತ್ತೆ ಏನು ಮಾಡ್ತಿದ್ದಾನೆ? ಈಗ 2 ಐದು ಆಟಾರ ಬಂದ್ರೆ ರೇಟ್ ಹಚ್ಚಿ ರೇಟಲ್ಲಿ ಒಂದು ಗಂಟೆ ರಾಕತ್ತಿದೆ. ಈಗ ಅದು ಬರೋ ಗಂಟೆನೇ ಇಲ್ಲಲ್ಲ. ಎಷ್ಟು ಸಲ ಏನು ನೋಡಿದ್ರಿ? 20 ಸಲ ಹೊಡೆದ್ವಿ ಅಪ್ಪ. 20 ಸಲ ಹೊಡೆದ್ವಿ, ಸ್ವಲ್ಪ ಅಲ್ಲ. ಹುಳ ಜಯಂತಿ ಆಳಿಗೆ 2 ಆಳು ಅವ್ರಿಗೆ 700 ರೂಪಾಯಿ ಪೇಮೆಂಟ್. ಅವರಿಗೆ ನಾಷ್ಟ ಕೊಡ್ಬೇಕು, ಅಲ್ಲಿಂದ ಮೇರತ್ ಗಾಡಿ ಪೆಟ್ರೋಲ್ ಕೊಡ್ಬೇಕು. ಅವ್ರು 2 ತಾಸು ಕೆಲಸ ಮಾಡೋದವ್ರು. ಹೆಚ್ಚು ಒಂದು ಪಂಪ್ ಹೊಡೆ ನೋಡಿಲ್ಲ ಅವ್ರು, ಮತ್ತೆ ಬಿಟ್ಟು ಕೊಟ್ಟು ಹೋಗ್ಬಿಡ್ತಾರೆ ಕಡೆ ಅವರು. ಮತ್ತೆ ಅಂದಾಗ ಏನು ಮಾಡ್ತೀವಿ ಅವ್ರಿಗೆ? ನನಗೆ ಬರ್ಕತ್ ಈಗ 20 ದಿನ ಎಣ್ಣೆ ಹೊಡೆದಿಲ್ಲ. ಈಗ ಎಣ್ಣೆ ಹೊಡೆಯೋ ಸಲ ಸರಿ ಹೊಡಿಲ್ಲ ಸಲ ಬಿಟ್ಬಿಟ್ಟಿನಿ. ಮತ್ತೆ 10,000 ರೂಪಾಯಿ ಎಣ್ಣೆ, ಅವ್ರಿಗೆ ಒಂದು 700 ರೂಪಾಯಿ 11,000 ರೂಪಾಯಿ ಎಣ್ಣೆ ಬೇಕಾಗ್ತದೆ ಮತ್ತೆ ಹೊಡಿಬೇಕಾರೆ. ಈಗ ಅದೇನು ಹೊಡೆದ್ರೆ ಲಾಸ್ ಈಗ ಅದೇನು ರೋಗ ಬಂದು ಹೋಗ್ಬಿಡ್ತೀವಿ. ಅದು ಮತ್ತೆ ಅದೇನು ಮಾಡ್ತೀವಿ ಈಗ? ಏನು ಮಾಡೋದು? ಹಾಂ ಅದ್ರ ಸಲ ರೇಟ್ ಬರ್ತಾರೆ ಗೊತ್ತಿಲ್ಲ. ರೇಟ್ ಗ್ಯಾರಂಟಿ ಇಲ್ಲ ಅದು ಮಾತಾಡಬೇಡ. ಅದ 14-15 ಲಾಸ್ಟ್ ಫೈನಲ್. ಅದು 1 ವರ್ಷದಿಂದ ಇದೆ. ಮೊನ್ನೆ ಒಂದು 8 ತಿಂಗಳಿಂದ ಮೆಣಸಿನ್ಕಾಯಿ ಮಾರಿದ್ವಿ ನಾವು. 8 ತಿಂಗಳಿಂದ ಒಂದು 9 ತಿಂಗಳಿಂದ 5,000 ರೂಪಾಯಿ ಕ್ವಿಂಟಲ್ ಬಂದಿದ್ದು. ಹೋದಲ್ಲ? ಇಲ್ಲ 5,000 8,000 ಮತ್ತೆ ಈಗ ಹಳೆಕಾಯಿ ಅದು 8,000 ಐತಿ. ಲಾಸ್ ಆಗ್ಬಿಟ್ವಿ. ಹಳೆಕಾಯಿ ಇಲ್ಲ ಮತ್ತೆ ಕೊಟ್ಟು ಬಂದಿವಿ ಮೊನ್ನೆ ನಾವು 14,000ದಂಗೆ. ಈಗ ಒಂದು ಹಂಗಾಗಿ ಏನು ಮಾಡಿಟ್ವಿ ನಾವು, ಸ್ಟೋರೇಜಿಗೆ ಇಟ್ರ ಅಂತ ಇಟ್ಬಿಟ್ರಿ. ಇಟ್ಟಿವಿ, ಅದಕ್ಕೆ ಬಾಡಿಗೆ ಕೊಡಿದ್ವಿ. ಅದಕ್ಕೆ ಒಂದು ಚೀಲಕ್ಕೆ 300 ರೂಪಾಯಿ. ಈ ಏಷ್ಯಾಗ ಏನಪ್ಪ ಅವ್ರದ್ದು 36,000 ಏಷ್ಯ ಬಾಡಿಗೆ ಆಯ್ತು. ಇವ್ರ ಕಮಿಷನ್ 100 ಮುರಿದು ಅವ್ರಿಗೆ 14,000 ಆಯ್ತು. ಮತ್ತೆ ಅವ್ರದಾಗ 1 ಲಕ್ಷ ರೂಪಾಯಿ ಸಾಲ ಸಿಗಂದು ಅದು ಬಡ್ಡಿ ಗಂಟೆ ಕಲ್ತು 2 ಲಕ್ಷ ರೂಪಾಯಿ ಬಿಡ್ತಿ. ಅಲ್ಲಿ 3 ಲಕ್ಷ ಹೊಳಿಬೋದು ಗೊಬ್ಬರಕ್ಕೆ ಎಣ್ಣೆಗೆ. ಅಲ್ಲಿಗೆ ಏನಿಲ್ಲ, ಬರೀ 3 ಲಕ್ಷ ಏನಂತ ಎಣ್ಣೆ ಹೊಡೆದು ಗೊಬ್ಬರ ಹೊಡೆದು ಕೂಲಿ ಬಂದ್ಬಿಟ್ಟು ಕೂಲಿ ಒಟ್ಟಿ ಕೂಲಿ ಇರಲಾರ್ದಂಗೆ ಕೂಲಿಗೆ ಇಲ್ಲ ಏನಿಲ್ಲ ಹೆಂಗಾರ ಮಾಡಿ 3 ಲಕ್ಷ ಏನಿಲ್ಲ. ಎಲ್ಲಿ ತರದು ಏನಿಲ್ಲ ಅಪ್ಪ. 30-40 ಕ್ವಿಂಟಲ್ ಆದ್ರೆ ಬರೀ 3 ಲಕ್ಷ ಬಂದದ. ಏನಂದ ದುಡ್ದದ್ದು 1 ಲಕ್ಷ ರೂಪಾಯಿ ಹರಿಯಕ್ಕೆ ಹೋಗೈತಿ ಕೂಲಿಯಾಳಿಗೆ. ಹರಿಯಕ್ಕೆ ಕಟ್ಟ ಹೋಗೈತಿ. ಕಸ ಇಲ್ಲ ಅದಿಲ್ಲ ಏನಿಲ್ಲ. ಕಸ ಮತ್ತೆ ತೆಗಿಸಿದ್ ಬೇರೆ, ಗಳೆ ಹೊಡಿಸಿದ್ ಬೇರೆ, ಮಡಿಕೆ ಹೊಡೆದ್ ಬೇರೆ, ಲೇವಲ್ ಬೇರೆ, ನೀರು ಕಟ್ಟ ಆಳು ಏನಿಲ್ಲ. ನಾನು ಮನೆಯಾಗ ಕಟ್ತೀನಿ. ಆಳು ಹಚ್ಚಿರಿ ಅದಕ್ಕೊಂದು 300-400-10-20 ಸಾವಿರ ರೂಪಾಯಿ ಆಕಿತ್ತು. ಅದನ್ನ ಮಾಡಿ ನಾನಾ ಮಾಡೀನಿ. ಈ ಒಂದು ಕಸ ತೆಗಿಬೇಕಾದ್ರೆ ಮೊನ್ನೆ ಮಕ್ಕನ 2 ಕಸ ತೆಗೆದಿದ್ದಾನೆ.
ಒಂದು ಹೊಲ 3 ಎಕರೆ ಕಸ ತೆಗಿಸ್ಬೇಕಾರ ಹಾಂ ಒಮ್ಮೆ ನಾವೇ ತೆಗೆದು ನಿಮ್ಮ ಅಕ್ಕ ನಾವು ಓ ಏನು ಮಾಡ್ತಪ್ಪ ಹಾಂ ಏನು ಮಾಡೋಕ್ಕಾಗಲ್ಲ ಮಾವ ಈಗ ಬದ್ದರಿಗೆ ಹಚ್ಚಿದ್ರೆ 30,000 ಕಿತ್ತದ ಹೊತ್ತದು ಹಾಂ ಅದಕ್ಕೆ ಬಿಟ್ಟು ನಾವು ತೆಗೆದ್ವಿ ಹೌದಪ್ಪ ಏನು ಮಾಡ್ತೀವಿ ಹಿಂಗಾಗಿ ಹಂಗಾಗಿ ಯುವಕರಿಗೆ ಹೊಲ್ದಾಗ ಯಾಕೆ ದುಡಿಬೇಕು ಅನ್ಸದ ಈಗ ಅಲ್ಲ ದುಡಿದ್ರೆ ಉಳಿದು ದುಡ್ಲಾರಿಗೆ ಏನು ಮಾಡ್ತೀವಿ ಈಗ ಹಾಂ ನಮ್ಮ ರೈತರಿಗೆ ಕಾಲು ಕೈ ಬೇರೆ ಎಲ್ಲಿ ಹೋಗಿದ್ವಿ ಹಾಂ ಮುಂಜಾನೆ ಒಬ್ರು ಬಿಟ್ಟು ಬರ್ತಾರೆ ಚಾಯ್ ಒಬ್ರು ಕರ್ಕೊಂಡು ಹೋಗಾರ ಹಾಂ ಅದೇ ನನ್ನ ಮಕ್ಳು ದುಡಿತಾರ ಹೊಲ್ದಾಗ ಎಲ್ಲಿ ನನ್ನ ಮಕ್ಳು ಏನು ದುಡಿತಾರ ಹೊಲ್ದಾಗ ಹಾಂ ದುಡಿಲ್ಲ ಹಾಂ ಏನು ಕೊಡೋಗಿಲ್ಲ ದುಡಿದಿಲ್ಲ ಏನಲ್ಲ ಅದಕ್ಕೆ ಬಿಟ್ಬಿಡ್ಕೈತವ ಹಾಂ ಬಿಡೋ ಏನು ಮಾಡ್ತಾರೆ ಪಾಪ ರೊಕ್ಕ ಅಂತಂದು ಏನಿತ್ತು ಈಗ ಹೊಲ್ದ ಮನೆಗೆ ಏನಿಲ್ಲ ಹಾಂ ದುಡಿಯೋ ಲಾಭ ಐತೆ ಹೊಟ್ಟೆ ಈಗ ಹಾಂ ದುಡಿಯೋ ಮಾತ್ರ ಪಕ್ಕಾ ಇದೆ ಹಾಂ ಎಲ್ಲರಿಗೆ ಕೂಲಿ ಕೆಲಸ ಮಾಡ್ತೀವಿ ಕೈತ್ ಬಿಟ್ವಿ ಎಲ್ಲರೂ ಕೂಲಿಕೆಲ್ಲ ಈಗ ಲೇಬರ್ ಕೆಲಸಕ್ಕೆ ಹೋಗಾರ ಅವ್ರು 350 ಗಂಟೆ ತಂದು ಬಿಡ್ತಾರೆ ಕೂಲಿಕೆರ ಕೆಲಸ ನಡೆದವಲ್ಲ ಹಾಂ ಹಾಂ ಹ್ಞೂ ಈ ನಮ್ಮ ಕಡೆಯಿಂದ ಆಗುತ್ತಾ ಬಾ ಅಂತಾರೆ ಅವರು ನಾವು ಹೋಗೋದಾಗಲ್ಲ ಹಾಂ ಈಗ ಅವ್ರ ಒಮ್ಮೆ ಅಕೌಂಟಿಗೆ ಹಾಕ್ತಾರ ಅವ್ರ ಅಕೌಂಟಿಗೆ ಹಾಕಿದೊತ್ತಿಗೆ ಅವ್ರಿಗೆ ನಾವೇನು ಮಾಡ್ಬಿಡ್ತೀವಿ ಅವ್ರು ಕಿತ್ತು ಕೊಟ್ಬಿಡ್ತೀವಿ ನಮಗೆ ಒಂದು 500 ಕೊಡ್ತಾರೆ ಅವರು ಹಾಂ ಹಾಂ ಏನಾಗ್ತಾ 500 ಏನಿಲ್ಲ 1000 ರೂಪಾಯಿ ತಗೊಂಡು ಹೇಳ್ತಾರೆ ಆಗಲೇ ಅವರು ಅವತ್ತಪ್ಪ ಅಂತ ಹೇಳ್ಬಿಡ್ತಪ್ಪ ಏನು ಮಾಡೋದು ಲಾಸ್ ಇದೆ ಅದಕ್ಕೆ ಲಾಸ್ ಆಗಿ ಅದಕ್ಕೆ ಯಾರು ನಮ್ಗೆ ಹಸ್ಪಕ್ಕೆ ಹಾಕ್ಬಿಡ್ತೀವಿ ಬಿಟ್ಟು ಸಾಕು ಅವ್ರು ನಮ್ಮನ್ನ ಯಾಕೆ ಬೇಕಂದ್ರೆ ಅದು ಬೇಸಿಗೆ ಕಲ ಬಿಡೋದೇ ಬಿಟ್ಟು ನೋಟ ನಾನು ನೀವು ಏನಾರು ಮಾಡಿರಿ ಏನಾರು ಬಿಡ್ರಿ ಹಾಕಿದ್ರೆ ನಿಮ್ಗೆ ಅರ್ಥ ನನಗೆ ಅರ್ಥ ಹಾಂ ಈ ಪ್ರಭುತ್ವ ಸರ್ಕಾರಗಳೇ ಬೇಡ ಹಾಂ ಸಾಲಕ್ಕೆ ಅರ್ಥ ಈಗ ನಿನಗೆ 2,000 ನನಗೆ 2,000 ನಾವು ಅಂದೀವಿ ಅವ್ರೇನಂತಾರೆ ಏಯ್ ಗೋಡ 500 ತಗೋ ನೀನು ಹಾಂ ಬೇಡ ನಮಗೆ 3,500 ಕೊಡು ಹಾಂ ಹಾಂ ನಮ್ಗೆ ಹಾಕೋದು ಬೇಡಪ್ಪ ಅಂದ ಅಕೌಂಟಿಗೆ ಹಾಕೋದು ಬೇಡ ಅಂದ್ಬಿಟ್ಟು ನಾವು ಮತ್ತೆ ಏನು ಮಾಡ್ತೀವಿ ಒಟ್ಟ ಈ ವರ್ಷ 70-80 ವರ್ಷದಾಗ ನಾವು ಎಷ್ಟೆಲ್ಲ ಸಮಸ್ಯೆಗಳು ಅನಿಸ್ಬಿಟ್ಟಿವಿ ರೈತರು ಹೌದು ಎಲ್ಲ ಲಾಸ್ ಒಟ್ಟು ಹಂಗಾಗಿ ನಮಗೆ ಈ ಪ್ರಭುತ್ವ ಸರ್ಕಾರಗಳೇ ಬೇಡ ಹಾಂ ಹಾಂ ಹೌದಲ್ಲ ಹೌದು ಈ ಪ್ರಭುತ್ವ ಸರ್ಕಾರಗಳದ್ದು ಇಷ್ಟೆಲ್ಲ ಸಮಸ್ಯೆಗಳಾಗ್ಬಿಟ್ಟದೆ ಈಗ ಹೌದು ಒಂದಿಲ್ಲ ಒಂದು ಸಮಸ್ಯೆಗೆ ಪೂರ್ತಿ ಹಾಂ ಏನು ನೀರು ಕಟ್ಟಾಗ ಆಳು ನೋಡಿದೆ ದಿವಸ ಡೈಲಿ ಅಡ್ಡಾಡ್ಬೇಕು ಒಂದು ಆಳು ಸಿಗೋಲ್ಲ ನೀರು ಕಟ್ಟಾಗ ಹ್ಞೂ ಈಗ ನಿನ್ನೆ ಅಲ್ಲಿ ಹೊಲ ಕುಂಟೆ ಕೊಲಿ ಆರ್ಸಕ್ಕೆ ಹೋಗಿ ಬಂದು ಮತ್ತೆ ನೀರು ಕಟ್ಟಕ್ಕೆ ಬಂದೆ ಹ್ಞೂ ಇಲ್ಲಿ ಹೊಲಕ್ಕೆ ಹ್ಞೂ ಬಿಸಿಲಿಗೆ 2 ಗಂಟೆಗೆ ಇತ್ತೀನಿ ನಿಮ್ಮ ಮಕ್ಕಳು ಬೆಣ್ಣಲು ಮಧ್ಯಾಹ್ನ ಹೊಲ ನೀರು ಕಟ್ಟೋದು ಬರ್ತಾರೆ ನಾಳೆ ಯಾವಾಗ ಸೇರ್ತೀವಿ ಒಂದು ಸಲ ಬಂದು ಇವತ್ತು ಕಟ್ಟಿದ್ರೆ ನಾಳೆ ದಿವಸ ಆಗ್ತದೆ ಇದು ಹಾಂ ನಾಳೆ ಕಟ್ಟಿದ ಮತ್ತೆ ನಾಳೆ ಆವಲ ಸೇರ್ಬೇಕು ಅಲ್ಲಿಗೆ ಹಾಂ ಅದಕ್ಕೆ ಎರಡು ಆಳು ಬೇಕು ಆವಲಕ್ಕೆ ನೀರು ಕಟ್ಟಕ್ಕೆ ಒಬ್ಬನಿಗೆ ಆಗಲ್ಲ ಏನಪ್ಪ ಅವರಿಗೆ 500 ರೂಪಾಯಿ ಕೊಟ್ಟು ಪಗಾರ ಕೊಟ್ಟು ಹಾಂ ಪೆಟ್ರೋಲ್ ಹಾಕ್ಸಿ ಊಟ ಕೊಟ್ಟು 3 ದಿನ ನೀರು ಕಟ್ಟಿದ್ರೆ 1500 ರೂಪಾಯಿ ಪೇಮೆಂಟ್ ಆತ ಒಂದು ನಾವು ಇಲ್ಲಿಂದ ಕೊಡ್ಬೇಕು 500 ಪೇಮೆಂಟ್ ಲಾಭ ನೋಡಿದ್ರೆ ಏನಿಲ್ಲ ಯಾವ ಸರ್ಕಾರ ಕೊಡ್ತಾ ಎಲ್ಲಿ ಐತಿ ಯಾವ ಸರ್ಕಾರ ಕೊಡ್ತಾರೆ ಸುಳ ಮಕ್ಕಳು ಯಾವ ಸರ್ಕಾರ ಕೊಡೋದು ನೀವು ಐತಿ ಮನೆ ಮುಚ್ಚೇತ ಯಾವ ಸರ್ಕಾರ ಕೊಡ್ತದೆ ಅಕ್ಕಿ ಗೋಧಿ ಕೊಡ್ತಿದ್ರು ಸುಳ ಮಕ್ಕಳು 5 kg ಕೊಡ್ತಾರೆ 5 kg ಅಕ್ಕವ 9 kg ಕೊಡ್ತಾರೆ 5 kg ಒಂದು ಹೈಬ್ರಿಡ್ ಜೋಳ ಮಾಡಿರಿ 3 ಚಂಪು ಕೊಡ್ತಾರೆ ಹೈಬ್ರಿಡ್ ಜೋಳ 3 ಚಂಪು ಮುಗುರಿಗೆ ಚೆನ್ನಾಗಿ ಹಾಂ ಏನು ಅವನು ಸರ್ಕಾರ ಏನು ತಿಂತಾರೆ ಆದ್ರೆ ನಮಗೆ ಲಾಭ ಇಲ್ಲ ಹಾಂ ಅಷ್ಟು ದುಡಿಯೋ ತಿನ್ನೋದು ಊಟ ನೋಡಿ ಮತ್ತೆ ಹೋಗ್ಲಿ ಬಿಡ ಏನು ಮಾಡೋದು ಹ್ಞೂ ನಮ್ಮದೇ ಆದ ಧಿಕ್ಕಾರ ಇರಲಿ ಸರ್ಕಾರಕ್ಕೆ ಇರಲಿ ಇಲ್ಲ ಹುಡುಗ ಸರ್ಕಾರಕ್ಕೆ ಧಿಕ್ಕಾರ ಹಾಂ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹಾಂ ಹಾಂ ಏನು ಮಾಡೋದಲ್ಲ ಏನು ಮಾಡೋಣ ಅದಮ್ಮ ನಮಸ್ಕಾರಪ್ಪ ನಮಸ್ಕಾರ ನಮ್ಮ ರೈತ ಭಕ್ತಾದಿಗಳಿಗೆ ನಮಸ್ಕಾರ ಹಾಂ ಭಕ್ತಿ ಮಾಡ್ರಪ್ಪ ಹೆಂಗ್ ಮಾಡ್ತೀರಿ ಮಾಡ್ರಿ ಬೇಸಾಯನ ಮಾಡಿ ಒಣ ಬೇಸಾರ ಮಾಡಿ ನೀರು ಹಾಂ ಇಡ್ಲಪ್ಪ ಸರಿ ಕಟ್ ಮಾಡ್ರಿ ಹಾಂ ಸರಿ